15 ವರ್ಷದಿಂದ ಅವರೇ ಸರ್ BPL ಕಡೆಗೆ ಇವ್ರು 2,000 ಹಾಕ್ತಾರಲ್ಲ ಸರ್, ಮೋದಿಯವ್ರು ಹಾಕ್ಬೋದಲ್ಲ, ಯಾಕೆ ಹಾಕ್ತಾ ಇಲ್ಲ? ಒಳ್ಳೆ ಮನುಷ್ಯ ಅವ ಇರುತ್ತಾನ ಆಯ್ತಲ್ಲ, ಯಾವತ್ತಿಗೆ ಬರ್ತಾನ ಮಂದಿಗೆ ಸಾವ ಇಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು. ಅವ್ನ ಆಡಳಿತ ಮಾಡಕ್ ಬಿಡೋಲ್ರು, ಆದ್ರೂ 5 ವರ್ಷ ಸೊಟ್ಟು ತೊಡಿ ತಟ್ಟಿ ಬಾಳೆ ಮಾಡ್ತಾನವ. ಇವರೆಲ್ಲ ಅವ್ರು ಹೇಳ್ತಿರ್ಗ ಮಕ್ಳಗ ಮನ ಮಂದಿಯವ್ರಿಗೆಲ್ಲ ಬೇಕಾದಂಗೆ ಸಂಸಾರ ಪೂರ್ತಿ ಅವರು ಎಲ್ಲ ಅವರೇ ರಾಜಕೀಯದಲ್ಲವ್ರ. ಆದರೆ ಸಿದ್ದರಾಮಯ್ಯನವ್ರ ಕುಟುಂಬದವರು ಈಗಲೂ ಸಣ್ಣ ರೈತರು. ಬಸ್ಸು ಫ್ರೀಯಾಗಿ ಹೋಗ್ತಾ ಇದ್ದೀವಿ, ದುಡ್ಡು ಫ್ರೀಯಾಗಿ ತಗೋತಾ ಇದ್ದೀವಿ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಿದ್ದರಾಮಯ್ಯರು ಎಲ್ಲರಿಗೂ ಒಳ್ಳೆಯದಾಗಿ ಅಂದರೆ ಹಾಸನ ರಿಪಬ್ಲಿಕ್ ಮಾಡ್ಕೊಂಡ್ಬಿಟ್ಟಿದ್ರು ಬಳ್ಳಾರಿ ಥರ. ಜನಾರ್ದನ ರೆಡ್ಡಿ ಏನು ಮಾಡ್ಕೊಂಡಿದ್ರು ಅದನ್ನು ದೇವೇಗೌಡರು ಅವ್ರ ಮಕ್ಕಳು ಮಾಡ್ಕೊಂಡಿದ್ರು. ಅದನ್ನು ತಪ್ಪಿಸ್ಬೇಕು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು. ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನು ತೋರಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಬದುಕೆ ಅವರು ರಾಜಕೀಯ ಮಾಡಿದ್ದೀವಿ, ನಾವು ಬದುಕಿದ್ದೀವಿ ಅನ್ನೋ ತೋರಿಸ್ಕೋಸ್ಕರವ. ಮೋದಿ ಅವರು ಯಾವ ಬಡವರಿಗೋಸ್ಕರ ಏನು ಮಾಡಿದ್ದಾರೆ, ಏನೂ ಮಾಡೋಕ್ಕಾಗಿಲ್ಲ. ಬರೀ ಹೇಳೋದಷ್ಟೇ, ಬರೀ ಹಿಂದುಗಳಿಂದಲೇ ದೇಶ ಇಲ್ಲ, ಎಲ್ಲ ಬಹುಜನಗಳಿಂದಲೇ ಈ ದೇಶ ನಡೀತಾ ಇರೋದು. ಆದ್ದರಿಂದ BJP ಬಗ್ಗೆ ಮಾತಾಡೋದು ಏನಿಲ್ಲ ಸರ್. ವೀಕ್ಷಕರೇ ನಮಸ್ಕಾರ. ನಾವೀಗ ಹಾಸನದಲ್ಲಿ ಜನ ಕಲ್ಯಾಣ ಸಮಾವೇಶದಲ್ಲಿದ್ದೀವಿ. ಜನರು ಈ ಸಮಾವೇಶದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈ BJP ಅವರಿಗೆ JDSನವ್ರಿಗೆ ಭಯ ಆಗಿದೆ. ಏನು ತಿಳ್ಕೊಂಡಿದ್ರು ಅಂದರೆ ಹಾಸನ ರಿಪಬ್ಲಿಕ್ ಮಾಡ್ಕೊಂಡ್ಬಿಟ್ಟಿದ್ರು ಬಳ್ಳಾರಿ ಥರ. ಜನಾರ್ದನ ರೆಡ್ಡಿ ಏನು ಮಾಡ್ಕೊಂಡಿದ್ರು ಅದನ್ನು ದೇವೇಗೌಡರು ಅವ್ರ ಮಕ್ಕಳು ಮಾಡ್ಕೊಂಡಿದ್ರು. ಅದನ್ನು ತಪ್ಪಿಸ್ಬೇಕು. ಸರ್ವರಿಗೂ ಸಮಬಾಳು. ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನು ತೋರಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಭಾರಿ ಅಭಿಮಾನ, ಭಾರಿ ಇಷ್ಟೊಂದು ಜನನ ಇತಿಹಾಸದಲ್ಲೇ ಸೇರ್ತಾ ಇದೆ. ವೈನ ಅಭಿಮಾನ ಎಲ್ಲ ಜಾತಿ ಸಮಾಜನೂ ಒಗ್ಗಟ್ಟಕ್ಕೆ ತಗೊಂಡೋಗ್ತಾ ಇದ್ದಾರೆ. ಈಗ ಈ ಮೋದಿಯವ್ರ ಬಗ್ಗೆ ನಾನು ಹೇಳ್ತೀನಿ. BJP 15 ವರ್ಷದಿಂದ ಅವರೇ ಸರ್ BPL ಕಡೆಗೆ ಇವ್ರು 2,000 ಹಾಕ್ತಾರಲ್ಲ ಸರ್, ಮೋದಿಯವ್ರು ಹಾಕ್ಬೋದಲ್ಲ, ಯಾಕೆ ಹಾಕ್ತಾ ಇಲ್ಲ? ಅವ್ರಿಗೇನು ಇಲ್ಲಿ ರಾಜ್ಯ ಸರ್ಕಾರದಿಂದ ಎಲ್ಲ ಹೋಯ್ತಲ್ಲ ಹಣ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯಗೆ. ಎಷ್ಟು ತಪ್ಪು ಹೋಗಿದ್ದಾರೋ, ಎಷ್ಟು ತಪ್ಪು ಅರ್ಜಿ ಬರ್ದು ಕೊಟ್ಟಿದ್ದಾರೋ. ಅವ್ರು 1,000 ಕೋಟಿ ದುಡ್ಡು ಬರಬೇಕು, ಅನುದಾನ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ, ಕೊಡಲ್ಲ. ಟ್ಯಾಕ್ಸು ನಮ್ಮ DST ಇಲ್ಲೆಲ್ಲ ಹೋಯ್ತಲ್ವೇನ್ರಿ? ಎಲ್ಲ ಗ್ಯಾರಂಟಿ ಎಲ್ಲರೂ ಕೊಡ್ತಾರೆ. ಬರೀ ಕುರುಬರಿಗೆ ಕೊಡ್ತಾರೆ ಅವರು ಸಿದ್ದರಾಮಯ್ಯ, ಎಲ್ಲರಿಗೂ ಲಿಂಗಾಯತರಿಗೆ ಕೊಡ್ತಾರೆ, ಭಕ್ತರಿಗೆ ಕೊಡ್ತಾರೆ, ಬ್ರಾಹ್ಮಣರಿಗೆ ಕೊಡ್ತಾರೆ, ಎಲ್ಲರೂ ಕೊಡ್ತಾರಲ್ಲ. ಬರೀ ಕುರುಬರಿಗೆ ಕೊಡೋದು ಅವರು. ಕೇಳ್ರಲ್ಲಿ JDS BJP ಅವರ ಹಗರಣ ಮಾಡೋರು. ನಮ್ಮ ಟಗರು ಇರ್ತಾನೆ, ನಮಗೆ ಏನು ಬರ್ತಂದರದಾರೋಡು ಅವ್ರಿಗೆ ಎಂದಿಗೂ ಸಾವಿಲ್ಲ. ಹೊಟ್ಟೆಗೆ ಅನ್ನ ಹಾಕ್ತಾನವ. ಎಲ್ಲರೂ ತಿನ್ನೋದು ಸಿದ್ದರಾಮಯ್ಯಿಂದ, ಬೇರೆ ಯಾರ್ದು ತಿನ್ನಾಗಿಲ್ಲ. ಇವ್ರು BJP JDS ಹೇಳಿದ್ರವರು ಅವರ ಹಗರಣ ಮಾಡೋರು. ಪಾಪ ಇವೇನು ಮಾಡ್ತಾರೆ ಸಿದ್ದರಾಮಯ್ಯ ಹೇಳ? ಒಳ್ಳೆ ಮನುಷ್ಯ ಅವ ಇರುತ್ತಾನ ಆಯ್ತಲ್ಲ, ಯಾವತ್ತಿಗೆ ಬರ್ತಾನ ಮಂದಿಗೆ ಸಾವ ಇಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು. ಅವ್ನ ಆಡಳಿತ ಮಾಡಕ್ ಬಿಡೋಲ್ರು, ಆದ್ರೂ 5 ವರ್ಷ ಸೊಟ್ಟು ತೊಡಿ ತಟ್ಟಿ ಬಾಳೆ ಮಾಡ್ತಾನವ. ಟಗರು ಸಿದ್ದರಾಮಯ್ಯರೇ ಅವ್ರಿಗೆ ಒಳ್ಳೇದಾಗಲಿ. ನಮಗೆ 2,000 ರೂಪಾಯಿ ಕೊಡ್ತಾವ್ರೆ ಅಂತ ನಾನು ಹೇಳ್ತಾ ಇಲ್ಲ. ಅದು ನಾವು ಜೀವನ ಪರಿವರ್ತಿಗೆ ದುಡ್ಡು ತಿಂತಾ ಇದ್ದೀವಿ. ಅವ್ರು ಇವತ್ತು ಈ ಸ್ಥಾನಕ್ಕೆ ನಿಂತ ಮೇಲೆ ಇವರೊಬ್ಬರೇ ಈ ಕೆಲಸ ಮಾಡಿರೋರು. ಬಸ್ಸು ಫ್ರೀಯಾಗಿ ಹೋಗ್ತಾ ಇದ್ದೀವಿ, ದುಡ್ಡು ಫ್ರೀಯಾಗಿ ತಗೋತಾ ಇದ್ದೀವಿ, ಅಲ್ಜೋಳದ ಉಪ್ಪಿಟ್ಟು ತಿಂದಿದ್ದೀವಿ, ಗೋಧಿ ಉಪ್ಪಿಟ್ಟು ತಿಂದಿದ್ದೀವಿ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಿದ್ದರಾಮಯ್ಯರು ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಅನ್ನಭಾಗ್ಯ ಯೋಜನೆಯನ್ನು BJP ಸರ್ಕಾರದವರು ಮಾಡ್ಬೋದಾಗಿತ್ತಲ್ಲ. ಅವರು ಕೂಡ ಹಿಂದೆ 5 ವರ್ಷ ಅಧಿಕಾರದಲ್ಲಿದ್ದರು. ಯಾಕೆ ಅವರು ಈ ಬಡ ಜನರ ಬಗ್ಗೆ, ಕರ್ನಾಟಕದ ಸಮಸ್ತ ಜನದ ಬಗ್ಗೆ ಅವ್ರಿಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ BJPಗೆ. ಹಂಗಾಗ್ಬಿಟ್ಟು ಅವರು ಅನ್ನಭಾಗ್ಯ ತರುವಂತಹ, ಬಡವರ ಕಲ್ಯಾಣಕ್ಕೆ ಬೇಕಾದಂಥ ಕಾರ್ಯಕ್ರಮ ತರುವಂತಹ ಅವಶ್ಯಕತೆ ಅವರಲ್ಲಿ ಇರಲಿಲ್ಲ. ಅನ್ನಭಾಗ್ಯವನ್ನು ಕೊಟ್ಟಿರೋದು ಬರೀ ಮುಸ್ಲಿಮ್ಗೆ ಸಹ. ಬಡವರು ನಮ್ಮ ತಾಯಂದಿರು ಭಾಗ್ಯಲಕ್ಷ್ಮಿ ಯೋಜನೆ ಅಂತಂದರು, ಅದು ಬಡವರಿಗೋಸ್ಕರ. ಭಾಗ್ಯ ನಿಧಿ ಎಲ್ಲ ಜನಾಂಗದರಿದ್ದಾರೆ, ಅವರು ಟೀಕೆ ಮಾಡೋಕ್ಕೆ ಮಾತ್ರ ಆಗುತ್ತೆ. ಬರೀ ಈಗ ಬೈ ಎಲೆಕ್ಷನಲ್ಲಿ 3 ಕ್ಷೇತ್ರದಲ್ಲಿ ಗೆದ್ವಲ್ಲ, ಅಲ್ಲಿ ಬರೀ ಮುಸ್ಲಿಮ್ಸೇ ಇದ್ರ ಸರ್. 3 ಕ್ಷೇತ್ರ ಗೆದ್ರಲ್ಲ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್, ಅಲ್ಲಿ ಬರೀ ಮುಸ್ಲಿಮೇ ಇದ್ರ. ಎಲ್ಲ ಜನಾಂಗದವರು ಓಟ್ ಹಾಕಿದ್ರು ಮಾತ್ರ ಈ ಈ ತಾಯಿದಿರೋ ಶಕ್ತಿ ಎಲ್ಲ ಅಂತ, ಈ ಶಕ್ತಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರೆ ಮಾತ್ರ ಏನಾರು ಮಾಡ್ಬೋದು. ಪ್ರತಿಯೊಂದು ಜನಾಂಗ ಅಲ್ಲ. ಇವರೆಲ್ಲ ಅವ್ರು ಹೇಳ್ತಿರ್ಗ ಮಕ್ಳಗ ಮನ ಮಂದಿಯವ್ರಿಗೆಲ್ಲ ಬೇಕಾದಂಗೆ ಸಂಸಾರ ಪೂರ್ತಿ ಅವರು ಎಲ್ಲ ಅವರೇ ರಾಜಕೀಯದಲ್ಲವ್ರ. ಆದರೆ ಸಿದ್ದರಾಮಯ್ಯನವ್ರ ಕುಟುಂಬದವರು ಈಗಲೂ ಸಣ್ಣ ರೈತರು. ಅಂಥವ್ರನ್ನ ಮಾಡೋಕ್ಕೆ ಇವ್ರ ಕೈಲಿ ಏನಾಗುತ್ತೆ? ಇವ್ರ ಹತ್ರ ಏನು ಶಕ್ತಿ ಇದೆ? ಯಾವ ಶಕ್ತಿ ಇದೆ ಅವ್ರಿಗೆ? ಸಿದ್ದರಾಮಯ್ಯನವ್ರ ಮುಂದೆ ಎಲ್ಲರೂ ಅವರಿಂದ ಇದ್ದೀವಿ ನಾವು. ವಾಸ್ತವ ಏನು? ಯಾವುದೇ ಕಾರಣಕ್ಕೂ ಕೂಡ
ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರತಕ್ಕ ಒಕ್ಕಲಿಸ್ತಕ್ಕಂಥ ಕೆಲಸ ಮಾಡಲ್ಲ. ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಮಾಡುತ್ತೆ ಬಿಟ್ಟರೆ ಅವ್ರು ದಲಿತರು, ಹಿಂದುಳಿದವರು, ಮುಸ್ಲಿಮರು ಅನ್ನೋ ಭಾವನೆಗಳಿರಲ್ಲ. ನಾವೆಲ್ಲರೂ ಕೂಡ ಕನ್ನಡಿಗರೇ, ನಾವೆಲ್ಲರೂ ಕೂಡ ಈ ದೇಶದವರೇ, ಈ ರಾಜ್ಯದವರೇ ಅಂತಕ್ಕಂಥ ಒಂದು ರೀತಿಯಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡುತ್ತೆ. ಅವರಂಗೆ ಒಕ್ಕಲಿಸ್ತಕ್ಕಂಥ BJP ರಂಗೆ ಒಕ್ಕಲಿಸುವಂಥ ಕೆಲಸ ಮಾಡಲ್ಲ, ಇನ್ನೊಬ್ರಿಗೆ ತೊಂದರೆ ಕೊಡಲ್ಲ. ಹಿಂದುಳಿದವರಿಗೆ, ಹಿಂದೂಗಳಿಗೆ ಮಾತ್ರ ಒಳ್ಳೇದು ಮಾಡೋದು, ಮುಸ್ಲಿಮ್ನ ವಿರೋಧ ಮಾಡ್ತಕ್ಕಂಥ ಕೆಲಸನ ನಮ್ಮ ಕಾಂಗ್ರೆಸ್ ಮಾಡೋದು. ನಾವೆಲ್ಲರೂ ಕೂಡ ಕನ್ನಡಿಗರೇ, ನಾವೆಲ್ಲರೂ ಕೂಡ ಭಾರತದವರೇ, ಆಲ್ ಆರ್ ಇಂಡಿಯನ್ಸ್ ಅಷ್ಟೇ. ಬದುಕಿ ಅವರು ರಾಜಕೀಯ ಮಾಡಿದ್ದೀವಿ, ನಾವು ಬದುಕಿದ್ದೀವಿ ಅನ್ನೋದಕ್ಕೋಸ್ಕರವ. ಮೋದಿ ಅವರು ಯಾವ ಬಡವರಿಗೋಸ್ಕರ ಏನು ಮಾಡಿದ್ದಾರೆ, ಏನೂ ಮಾಡೋಕ್ಕಾಗಿಲ್ಲ. ಬರೀ ಹೇಳೋದಷ್ಟೇ, ಬರೀ ಹಿಂದುತ್ವ, ಹಿಂದೂಗಳಿಂದಲೇ ದೇಶ ಇಲ್ಲ, ಎಲ್ಲ ಬಹುಜನಗಳಿಂದಲೇ ಈ ದೇಶ ನಡೀತಾ ಇರೋದು. ಆದ್ದರಿಂದ BJP ಬಗ್ಗೆ ಮಾತಾಡೋದು ಏನಿಲ್ಲ ಸರ್. ಪಕ್ಷ ಒಂದು 100 ಬಾಗ್ಲಾಗೈತೆ, ಅವ್ರ ಪಕ್ಷನೇ ಅವ್ರು ಸರಿ ಮಾಡ್ಕೊಳಕ್ಕಾಯ್ತಲ್ಲ. ಈಗ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಅವ್ರಿಗೆ ಏನಾಗಿದೆ ಅಂತಂದರೆ ಈಗ ಬೇರೆ ಆರೋಪಗಳಿಲ್ಲ. ಈಗ ಏನಪ್ಪ ಅಂದರೆ ಅದೇ ವಕ್ತು ಅಂತ ಅನ್ನೊಂದು ಅವರ ಸರ್ಕಾರ, ಬೊಂಬಾಯಿನವ್ರ ಸರ್ಕಾರದಲ್ಲೇ ಇದೆಲ್ಲ ಆಗಿರೋದು. ಇದಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಸಂಬಂಧ ಇಲ್ಲ ಸರ್. ಎಲ್ಲಿದೆಯಪ್ಪ? ಪಾಂಡ್ಪುರ್ ಒಳ್ಳೆಯಲ್ಲಿದ್ದೀನಿ ಕಣಪ್ಪ. ಎಲ್ಲಿದೆಯಪ್ಪ? ಇದ್ಯಾವುದೋ ಕೊಳದಲ್ಲಿ ಇದ್ದೀನಿ ಕಣಪ್ಪ. ಪಾಂಡ್ಪುರದ ಒಳ್ಳೆಯಲ್ಲಿ ನಂಗಾಯ್ತು. ಯಾಕೆ ಬೇಕು? MP ಗೆದ್ದುಬಿಟ್ಟು ಇವತ್ತು ಗೆದ್ದವ್ರೆ, ಮಾಡವ್ರೆ ಅಲ್ವಾ? ಅದೇ ಹೇಳೋಕ್ಕಾಗಲ್ಲ. ಕೆಲಸ ಮಾಡಿ ಮತ್ತೆ ಈಗ 10% ಮಾಡಿ ಕೇಂದ್ರದಲ್ಲಿ ಮೋದಿ ಅವರೆಲ್ಲ ಮಾಡಿ ಮತ್ತೆ ಹಾಕಿ BPL ಕಾರ್ಡ್ಗೆ ಇವ್ರು 2,000 ಹಾಕ್ತಾರಲ್ವಾ, ನೀನು 3,000 ಹಾಕಿ ಬಡವ್ರ ಬಗ್ಗೆ ನೀವು ಬೋಳ್ಗುದ್ದಿಲ್ ಬೋಳ್ಕೊಂಡಿದ್ದೀರಾ ಓಟ? ಏನಿಲ್ಲ ಎಂತಿಲ್ಲ ಅಲ್ಲ, ಬಡವ್ರ ಕಡೆ ನೋಡ್ಬೇಡಿ ನೀವು ಬೋಳ್ಗುದ್ದಲ್ಲಿ ಬೋಳ್ಕೊಂಡೋಗಿ. ಇವತ್ತು ಹೇಳ್ತಾರೆ BJPನವರು ವರ್ಕ್ ಬಗ್ಗೆ ಹೇಳ್ತಾರೆ. ನಾಚಿಕೆ ಆಗಲ್ವ ನಿಮಗೆ? ನಿಮ್ಮ ಬೊಮ್ಮಾಯಿ ಕಾಲದಲ್ಲಿ ಸಾಕಷ್ಟು ನೋಟಿಸ್ಗಳನ್ನು ಕೊಟ್ಟಿದ್ದೀರಾ ನೀವು ರೈತರಿಗೆ. ಇವತ್ತು ನಾಟಕ ಆಡ್ತಿದ್ದೀರಾ ರೈತರ ಪರವಾಗಿ ಯಡಿಯೂರಪ್ಪನವರೇ. ನಿಮ್ಮ ಕಾಲದಲ್ಲಿ ನೋಟಿಸ್ ಕೊಟ್ಟಿದ್ದೀರಾ. ಮೋದಿಯವರೇ, ನೀವು ಹೋಗ್ತೀರಾ ಎಲ್ಲೋ ಒಂದು ಕಡೆ ಮುಸ್ಲಿಂ ಸಭಾಂಗಣದಲ್ಲಿ ನಿಂತ್ಕೊಂಡ್ಬಿಟ್ಟು ನಿಮ್ಮ ಮ್ಯಾನುಫ್ಯಾಕ್ಚರಲ್ಲಿ ಏನು ಹೇಳಿದ್ದೀರಾ? ವರ್ಕನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ವಕ್ಫ್ ಬೋರ್ಡನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಹೇಳ್ತಿರೋರು ನೀವು, ಆದರೆ ಕಾಂಗ್ರೆಸ್ ಮೇಲೆ ಸುಳ್ಳು ಆಪಾದನೆಯನ್ನು ಮಾಡಿ ರೈತರನ್ನ ಎತ್ಕಟ್ಟ ಕೆಲಸ ಮಾಡ್ತಿದ್ದೀರಾ. ಯಡಿಯೂರಪ್ಪ ಮಕ್ಕಳು ಅಶೋಕ ಅವರೇ, ನೀವೇ ಇವತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ಸರ್ಕಾರಿ ಜಮೀನನ್ನು ಕಬಳಿಸಿದ್ದೀರಾ. ಅದನ್ನು ವಕ್ಫ್ ಬೋರ್ಡ್ ಅವರು ಕಬಳಿಸಿಲ್ಲ, ಮತ್ತು ಯಾವ ಬಡ ರೈತರು ಕಬಳಿಸಿಲ್ಲ. ನೀವು ಕಬಳಿಸಿರ್ತಕ್ಕಂಥವ್ರು. ಚಾಲೆಂಜ್ ಮಾಡಿ ಹೇಳ್ತೀವಿ, ನಿಮಗೆ ತಾಕತ್ತಿದ್ರೆ ನಿಮ್ಮದೇ ರಾಜ್ಯಸಭೆಯಲ್ಲಿ, ನಿಮ್ಮದೇ ಲೋಕಸಭೆಯಲ್ಲಿ ಆಡಳಿತ ಇದೆ, ಮೆಜಾರಿಟಿ ಇದೆ. ವಕ್ಫ್ ಬೋರ್ಡಿಗೆ ಬುದ್ಧಿ ಕಲಿಸಿ ನೋಡೋಣ, ತಾಕತ್ತಿದೆಯಾ ನಿಮಗೆ? ನೋಡೋಣ, ಚೇಂಜ್ ಮಾಡಿಬಿಡಿ ಕಾನೂನನ್ನು. ಇಲ್ಲ, ಅದು ಪಾಪಯಾತ್ರೆ. ಅವರಿಗೆ ಭಯ ಬಂದಿರೋದು. ನಾವು 3 ಕಡೆ ಸೋತ್ಬಿಟ್ಟಿದ್ದೀವಿ. ನಾವು 3 ಕಡೆ ಕುಮಾರಸ್ವಾಮಿ ಮಗ ಸೋತಿದ್ದಾನೆ. ಕುಮಾರಸ್ವಾಮಿ ಮಗ ಸೋತಿರೋದು ಹೆಂಗಾಗಿದೆ ಅಂದರೆ ಸಿಂಧೆ ಆಗಿದಾರಲ್ಲ, ಸಿಂಧೆ ದುಸ್ಥಿತಿ ಇವ್ರಿಗೆ ಬರ್ತದೆ. ಸಿಂಧೆ ಇವತ್ತು ಮುಖ್ಯಮಂತ್ರಿಯಿಂದ ಉಪಮುಖ್ಯಮಂತ್ರಿ ಆಯ್ಕೆ ಮಾಡ್ಕೊಳ್ಳೋದು ಬಂತು. ಇವತ್ತು ದೇವೇಗೌಡರ ಮಕ್ಕಳಿಗೂ BJP ನಂಬಿ ಅದೇ ಸ್ಥಿತಿ ಬರುತ್ತೆ. ಅದನ್ನು ಮರಮಾಸಕ್ಕೆ, ನಾವು ಗೆದ್ದಿರೋದನ್ನು ಮರಮಾಸಕ್ಕೆ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಈ ಪಾದಯಾತ್ರೆ. ಇದು ಪಾದಯಾತ್ರೆ ಅಲ್ಲ, ಪಾಪಯಾತ್ರೆ ಅವ್ರದ್ದು. ಅವ್ರು ತಿಂದಿದ್ದಾರಲ್ಲ ಕೊರೋನಾದಲ್ಲಿ ಕೋಟಿಗಟ್ಟಲೆ, ಸಾವಿರಾರು ಕೋಟಿಯ, ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಿಟ್ಟರೆ ಒಕ್ಕಬಗ್ಲಾಗಲಿ ಅವ್ರಿಗೆ ಅದು ಯಾವ್ದ್ರ ಅರಿವೇ ಇಲ್ಲ. ಈ ಗೃಹಲಕ್ಷ್ಮಿ ಕೊಡ್ತಾ ಇರೋದು ಈ ವಿರೋಧ ಪಕ್ಷಗಳಿಗೆ ಆಯ್ತಾ ಇಲ್ಲ. ಜನರ ತೆರಿಗೆ ದುಡ್ಡನ್ನ ಜನರಿಗೆ ತಿನ್ನಿಸ್ತಾವ್ರೆ. ಇದು ಇವ್ರಿಗೆ ತಡ್ಕೊಳಕ್ ಆಯ್ತಾ ಇಲ್ಲ. ಮೂಡ ಹಗರಣ, ವಾಲ್ಮೀಕಿ ಹರಣ, ಅದರಲ್ಲಿ ಬಯಲ್ಗೆಳಿತಾ ಇದ್ದಾರೆ. ದಯವಿಟ್ಟು ಅವೇ ಏನು ಅಂದ್ರೆ ಏನು ಇಲ್ಲ. ಅದರಲ್ಲಿ ಸುಳ್ಳು ಆಶ್ವಾಸನೆ ಕೊಟ್ಟು ಮೋದಿ 15 ಲಕ್ಷ ಹಾಕ್ತೀನಿ, 1 ರೂಪಾಯಿ ಕೊಟ್ಟನಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.